ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗು ಬೆಳಿಗ್ಗೆನೇ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾತಪ್ಪ ಜಗಳ ಯಾಕೆ ಲಚ್ಚು? ಹಾಂ 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 ದೊಡ್ಡದ ಆಯಪ್ಗೆ ಯಾಕೆ ಕೊಟ್ಟು ಮತ್ತೆ ನೀನು ಕೊಡ್ಸೋಡಿ ಕೋಸಿ ಸೈಡ್ಗೆ ಪಾರೇಸೆ ಮನಿ ನನಗೊಂದು ಕೊಡು ಮನಿ ಹೆಂಗೈದು ನೋಡೋಣ ಟೇಸ್ಟು. ಅಪ್ಪ ಏನದು ಹಂಗೆ ಮಾಡಿದ್ವಿ ಕೈಯಾಗ ಹಿಡ್ಕ ಅಟ್ಲೆ ಯಾಡ್ಲವಿ ಕೊಡಮ್ಮ ಅದೊಂದು ಕೊಡ್ತೀನಿ. ಯಾಕೆ ಅವಜ್ಜಿ ಪಾಪ ತಂದು ಕೊಟ್ಟಿದ್ರಿನ್ನ బాగుండవు చూసా ఏం పొకరుంది దీనికి. ಅಕ್ಕ ಇಲ್ಲ ನಾನು ತಿಂದು ಕೊಡ್ತೀನಿ. ಏ ತಾತನ ಕೆಡತೀಯ ನೋಡು ಅವಜ್ಜಿ ತಂದು ಕೊಡೋದು ತಪ್ಪು ನಿಮಗೆ ಫಸ್ಟು. ಕೊಡೋಲ್ಲ ನೋಡೋಣ ಕಾಯಿ ಹಣ್ಣು ನೋಡೋಣ ನಮ್ಮ ಮನೆಯವ್ರದ್ದು ಇವತ್ತು ನಮ್ಮ ಏರಿಯಾದಲ್ಲೇ ಕೆಲಸ ಇತ್ತು, ಅಲ್ಲಿ ನೋಡಿಸ್ತಾ ಇದ್ದೀನಿ ನೋಡ್ರಿ, ಜೂಮ್ ಮಾಡಿ ಸ್ವಲ್ಪ. ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಇವತ್ತು ಸ್ವಲ್ಪ ಬಿಸಿಲು ಕಡಿಮೆನೇ ಇತ್ತು ಹೇಳ್ರಿ, ಹಾಗಾಗಿ ಕೆಲಸ ಇನ್ನೇನು ಮಧ್ಯಾಹ್ನದಷ್ಟರಲ್ಲಿ ಮುಗಿಯುತ್ತೆ, ಮುಗಿದ್ಮೇಲೆ ಮನೆಗೆ ಬರ್ತೀನಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನೊಂದು ಸ್ವಲ್ಪ ಮೊಬೈಲ್ ತೊಗೊಂಡು ಈಚೆ ಕಡೆ ಬಂದರೆ ಸ್ವಲ್ಪ ವೀಡಿಯೋ ಶೂಟ್ ಮಾಡೋಣ ಅಂತ. ಹತ್ರ ಹೋಗಲಿಲ್ಲ, ತುಂಬ ಜನ ಇದ್ರಲ್ಲಿ, ಅದಕ್ಕೋಸ್ಕರ ಇಲ್ಲಿ ದೂರದಿಂದನೇ ವೀಡಿಯೋ ಶೂಟ್ ಮಾಡಿದೆ. ಈಗ ಅಡುಗೆ ಮಾಡೋಣ ಅಂತ ಸಂಜೆ ಅಡುಗೆಗೆ ಅಂತ ಜೋಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಕಿತ್ಕೊಂಡು ಬಂದೆ. ಈಗ ಒಗ್ಗರಣೆಗೆ ಅದೆಲ್ಲ ಬೇಕಲ್ಲ, ಅದೆಲ್ಲ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಇನ್ನು ಅವರು ಮಾತಾಡ್ತಾ ಇನ್ನು ವೀಡಿಯೋನ ಶುರು ಮಾಡಿದ್ವಿ. ಇವತ್ತಿನ ವ್ಲಾಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬರೀ ಚರ್ಚೆನೇ ಮಾಡಿದ್ದಾರೆ ನಮ್ಮ ಮನೆಯವ್ರ ವೀಡಿಯೋದಲ್ಲಿ, ನೋಡಿ ನೀವು ಸ್ಕಿಪ್ ಮಾಡಿದೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ. ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತೀರಾ ನಿಮ್ಮ ಹಸ್ಬೆಂಡ್ ಜೊತೆ ವೀಡಿಯೋ ಮಾಡಿ, ನಮ್ಗೆ ತುಂಬ ಇಷ್ಟ ಆಗುತ್ತೆ, ಮಂಜಣ್ಣನ ಮಾತು ಇಷ್ಟ ಅಂತಂದು. ಹಾಗಾಗಿ ಈ ನಡುವೆ ಸ್ವಲ್ಪ ವ್ಲಾಗಲ್ಲಿ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ. ಇವಾಗಂತೂ ನಾನು ವೀಡಿಯೋ ಮಾಡಬೇಕು ಅಂತ ಮಾಡಲಿಲ್ಲ, ನಮ್ಮ ಮನೆಯವ್ರು ಹಂಗೆ ವೀಡಿಯೋ ಶೂಟ್ ಮಾಡ್ತಾಯಿದ್ರಾ, ಸೊ ಹಂಗೆ ಒಂದು ವಿಚಾರ ಬಂತು, ಹಂಗೆ ಮಾತಾಡ್ತಾ ಒಂದು ವ್ಲಾಗೇ ಆಗೋಗ್ಬಿಟ್ಟಿದೆ. ಸೊ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ ನೀವು ಅವ್ರ ಮಾತೆಲ್ಲ ಕೇಳ್ಬಿಟ್ಟು. ಬೆಳಿಗ್ಗೆ ಕುತ್ಕೊಂಡಿರೋ ವಿಡಿಯೋಗೆ ಇವಾಗ ಎದ್ದಿರೋದು. ನಾನು ಬೆಳಗ್ಗೆ ಮನೆಗೆ ನಾನು ಬಿಸ್ಲಾಗ ಕೆಲಸ ಮಾಡಿ ಬಂದಿರೋದ, ನಾನೇನು ಕುತ್ಕೊಂಡಿರ್ಲಿಲ್ಲ. ಇಲ್ಲಿ ಎಲ್ಲರೂ ಮಾಡ್ತಾರೆ ಕೆಲಸಗಳು, ಯಾರೇನು ಫ್ರೀ ಆಗಿರಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದ್ಬಿಟ್ಟು ನೀನೇನ್ ಕೆಲಸ ಮಾಡ್ತೀಯಾ ತೊಳಿ ಫಸ್ಟ್ ಅದು ಅಂದ್ರೆ ನಾನೇನ್ ಫ್ರೀ ಆಗಿದ್ನೇನ್ ತೊಳಿಯಕ್ಕೆ ಫಸ್ಟ್ ಅಡಿಗೆ ಆಮೇಲೆ ನಿನ್ ವಿಡಿಯೋ. ಹ್ಞೂನಪ್ಪ, ಫಸ್ಟ್ ಅಡಿಗೆ ಕೆಲಸ ಮಾಡ್ಬೇಕು, ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ಕ. ಎಲ್ಲಾರ್ಗು ಉಪವಾಸ ಇಕ್ಕಿ ನೀನು ವಿಡಿಯೋ ಎಡಿಟಿಂಗ್ ಏನ್ ಮಾಡ್ಬೇಡ, ವಿಡಿಯೋ ಏನ್ ಮಾಡ್ಬೇಡ. ಯಾರಿಗೂ ಉಪವಾಸ ಇಕ್ಕಲ್ಲ, ಎಲ್ರಿಗೂ ಮಾಡಿಕ್ಕೆ ಕುತ್ಕೊಂಬೋದು. 9 ಗಂಟೆಗೆ ಆಗದ 12 ಗಂಟೆಗೆ ನಿಂದು ಪ್ರಮೋಷನ್ ವಿಡಿಯೋ. ಪ್ರಮೋಷನ್ ಇದ್ದಾಗ ಎಲ್ರು ಉಪವಾಸನೇ ಇರ್ರಿ, ಮಾಡ್ಕೊಂಡನ್ನ ತಿನ್ರಿ. ಇದು ಚೆನ್ನಾಗೈತಪ್ಪ. ಅರ್ಧ ಗಂಟೆ ಮಾಡ್ಬೇಕೆ ಬೇಗ. ಎಲ್ಪ್ ಮಾಡ್ಲಿಲ್ಲ, ಏನ್ ಮಾಡ್ಬೇಕು ಹೇಳಿ ಎಲ್ಪ್? ಏನಿಲ್ಲ ಮತ್ತೆ ಏನಮ್ಮತ್ತೆ ಗೊತ್ತಿರಲ್ಲ ನಿನಗೆ, ಎಲ್ಪ್ ಮಾಡ್ಬೇಕಂತೆ. ಇವಾಗ ಹೇಳ್ದೆ ಯಾಕೆ ಸುಲ್ಕೊಡ ಅಂತ, ಸುಲ್ಕೊಡ್ಲಿಲ್ಲ ಎಲ್ಲರೂ. ಮತ್ ಮಾಡಕ್ಕಾಗ್ದವ್ರಿಗೆ 16 ಕೊಡ್ಕಲ್ಲಂತೆ. ಬಿಲ್ಡಪ್ ಅಲ್ಲ, ಇವ್ ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡ್ಕೊ ಬರ್ತೀನಿ. ನೋಡ ಅದು ಯಾವ ವಿಷಯಪ್ಪ, ಅದೇನ್ ಚೆನ್ನಾಗಿಲ್ಲ. ನೋಡ್ರಪ್ಪ ಹೆಂಗೈತದ. ಡಿಸೈನ್ ಏನ್ ಚೆನ್ನಾಗಿಲ್ಲ ನನಗೇನು, ನೀಟಾಗಿರ್ಬೇಕು. ಅದಕ್ಕೆ ಕೇಳ ನಮ್ಮ ಯಾವ್ದು ಶಿಲಕತ್ರ ಇದ್ದಂಗೆ ಐತೆ ಅಂತ ಕೇಳಿ. ಯಾತ ಅವಳಿದ್ದ ಬುಡ್ಗಳಾಡ್ತಿದ್ಯಾ? ಮುದ್ದೆ ಮುದ್ದೆ ಹೆಸರಿಕ್ಕಿದ್ದೆ, ಅದ್ರಾಗೆ ಮಾಡ್ತೀನಿ ಹೆಸರು.
ನೀರೊಂದು ನಮ್ಮ ಸುಮ್ಮನೆ ಏನೋ ಒಂಥರ ಉಪ್ಪು ಕಟ್ಟಂಗಿರ್ತಾವ. ನಮ್ಮ ನೀರಲ್ಲಿ ಫ್ಲೋರೈಡ್ ಜಾಸ್ತಿ ಐತಿ. ಚಲ್ಕ ಬರ್ತೀನಿ ಪಾಗೋಡ ಎಲ್ಲ ಹಿಂಗೆ ನೀನು ಆ ಎಲ್ಲ ಅಂಗಡಿ ಕಿತ್ತೀಯ ಮತ್ತು ತೊಡ್ರಕಂಬ್ತೀವ. ಹಿಂಗ ಬಂದು ಕಣ್ಬಿಟ್ಕೊಂಡು ನೋಡೋದು. ಕಣ್ಣು ಮುಟ್ಕೊಂಬಕ್ ವಿಡಿಯೋ ತೆಗಿತಿಲ್ಲ. ಹಿಂದೆ ಮೊನ್ನೆ ಹಂಗೆ ಕೊಯ್ಪಿತ್ತ ಕೊಲ್ಲೈತೆ ಅಂತಂದು ಹೋಗ್ತೇನೆ. ಏಯ್ ನೀನ್ ಇವಾಗ ಯಾಕೆ ಎಸೆಲ್ದೆ ಮತ್ತೆ ಕೆಲಸ ಮಾಡತ್ತಲ್ಲೀರು. ನಾನು ಹಂಗೆ ಹೋಗಲ್ಲ ನೀನ್ ಸೊಯ್ ಅಂತ ಐತೆ. ಸೊಯ್ಯ ಅಂತ ಸೊಯ್ ಗಂಡಸ್ರಿರೋದೇ ರೇಗ್ಸಕ್ ಹೆಣ್ಮಕ್ಳ. ಮಕ್ಳಾಗಿ ಎಷ್ಟು ಕೆಲಸ ಮಾಡ್ತಾರೆ, ಅವ್ರನ್ನ ಅಪ್ರಿಶಿಯೇಟ್ ಮಾಡೋಣ ಅನ್ನೋದೇನಿಲ್ಲ. ಪರಪಿತಗೆ ಹೊಗಳಿಸ್ಕೊಂಬ ಇರಬಾರ್ದೆ, ಉಗಳರಿರ್ಬೇಕು. ಹೊಗಳೋರಕ್ಕಿನ್ನ ಉಗಳೋರ್ ಇದ್ರೆ ಚೆನ್ನಾಗಿ ಕೆಲಸ ಕಲಿತಾರೆ. ಅದೇ ಅತಿ ಮಾಡಬಾರ್ದು. ಹೊಗಳೋ ಟೈಮಲ್ಲಿ ಹೊಗಳಬೇಕು, ಉಗಳೋ ಟೈಮಲ್ಲಿ ಉಗಳಬೇಕು. ಇದೇ ಒಂದ್ ಕೆಲಸ ಮಾಡ್ಕೊಂಡೈತೆ, ಬೈಯೋದೇನೆ ಇಲ್ಲ ಜಗಳ ಮಾಡೋದೇನೆ. ಎಲ್ಲರೂ ಅಷ್ಟೇ, ಎಲ್ಲ ಮನೆಗೂ ಹೊಸ್ದಾಗ ನೋಡ್ಬೇಕು. ನಂಗೆ ಮಾತ್ ಬರ್ತ ಇಲ್ಲ ಹೊಸ್ದಾಗೆ. ನಾಚಿಕೆ ಏನ್ ಕೇಳಿರಾ, ಆ ಮಾತೇನ್ ಕೇಳಿರಾ? ಅಪ್ಪ ನೀನು ಇಷ್ಟೊಂದು ಮಾತಾಡ್ತೀಯ ಅಂದಿದ್ರೆ ನನಗೂ ಗೊತ್ತಿಲ್ಲ ಅವಾಗ. ಪದ್ಮಾಗ್ ಸೈಲೆಂಟ್ ಬಿಡು ಅನ್ಕೊಂಡಿದ್ದೆ, ಆದ್ರೆ ಹಿಂಗ್ ಲಟ್ ಕೊಡ್ತೀಯಮ್ಮ ನನಗೂ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಇಷ್ಟೆಲ್ಲ ಮಾಡಿ ಮಾಡಿ ತಲೆ ಕೆಟ್ಟೋಗಿ ತಿಕ್ಕಿಡಿತೈತೆ. ಅವಾಗ ಮಾತು ಅದಾಗ ಅದೇ ಬರ್ತಾವ ಹೊರಗಡೆ. ಆದ್ರೂ ಅಪ್ಪ ನಿಜ ಹೇಳ್ಬಿಡು, ನಾನ್ ನಿನ್ನ ಮೆಟ್ಸಾಕು ಇದಕ್ಕೆ ಏನೋ ಇದ್ ಮಾಡ್ತಿಲ್ಲ. ನಾನ್ ನಿನ್ಗೆ ಹೊಂದ್ಕೊಂಡೋಗಷ್ಟು ಬಾಯಿ ಕಡಿಮೆ ಮಾಡ್ತೀನ ಇಲ್ಲ ನಿಂಗಿಂತ ಜಾಸ್ತಿ ಮಾಡ್ತೀನ ಬಾಯಿ? ಜಾಸ್ತಿ ಬಾಯಿ ಮಾಡಿದ್ರೆ ಏಟ್ ಬೀಳ್ತತ್ತ ಮತ್ ಬೈಕ್ ಬೇಡ. ಏಟ್ ಬೀಳ್ತೈತೆ. ನಾನು ಗಂಡುಗಲಿ ನೀನ್ ಹೆಂಗಸು ಇವೆಲ್ಲ ಬೇಡ. ನನ್ ಗುಣ ಹೇಳು, ನಂದು ಯಾವ ತರ ಗುಣ? ಹೊಂದ್ಕೊಂಡು ಹೋಗೋ ಗುಣ. ಹೊಂದ್ಕೊಂಡು ಹೋಗ್ತೀಯ ಬಿಡಮ್ಮ. ಆಯ್ತು ಬಿಡಮ್ಮ, ಹೊಗಳ್ತೀನಿ ಬಿಡಮ್ಮ. ನಿಮ್ಗೆ ಹೆಂಗ್ ಗೊತ್ತಾ, ಹೆಣ್ಮಕ್ಳಿಗೆ ಜಾಸ್ತಿ ಹೊಗಳ್ಬೇಕು. ಅವ್ರು ಉಗುಳಿದ್ರೆ ಸಿಟ್ಟು ಬಂದ್ಬಿಡ್ತದೆ ನಿಮ್ಗೆ. ನಿಮ್ಗೇನಿದ್ರೆ ಹಂಗೆ ಚಿನ್ನ, ಹಿಂಗೆ ಚಿನ್ನ, ಹಂಗೆ ಬಂಗಾರಿ, ಹಿಂಗೆ ಬಂಗಾರಿ ಅಂದ್ರೆ ನೀವು ಗಂಡು ಒಳ್ಳೆನೋ ಅಮ್ಮ. ಇಲ್ಲಾಂದ್ರೆ ನಮ್ಮಲ್ಲಿ ನೀವು ಆಯ್ತು ಹಂಗೆ ಮಾತಾಡ್ತೀನಿ. ಏಯ್ ಏನೇ ಸಾರು ಹಿಂಗೈತೆ, ಸೂಪರ್ ಆಗೈತೆ, ನೀ ಚೆನ್ನಾಗಿ ಮಾಡ್ತೀಯ ಸಾರು. ಹಿಂಗ್ ಮಾತಾಡ್ಬೇಕು. ಆಮೇಲೆ ಹೊರಗೆ ಹೋಗಿ ಮೆಟ್ ತಗೊಂಡಾಗ್ಬೇಕು. ಮತ್ತೆ ಆ ಬೋರ್ಡ್ ಮಾತುಗಳೆಲ್ಲ ಬಿಟ್ಟು ಫಸ್ಟ್ ನಾವ್ ಹೆಂಗಿದ್ದೀವಿ ಹಂಗೆ ಇರ್ಬೇಕು ಅಷ್ಟೇ. ಅವ್ರು ಯಾರು ಹಂಗೆ ಚಿನ್ನು ಹಿಂಗು ಚಿನ್ನು ಅಂದ್ರೆ ಅವ್ ಬೇಡ ನಮ್ಗೆ. ಯಾಕಂದ್ರೆ ಅದು ಆಗಲ್ಲ ನನಗೆ. ನನ್ಗೂ ನೀನ್ ಚಿನ್ನ ಬಂಗಾರ ಅನ್ನೋ ಅಂತಂದ್ ಹೇಳಿಲ್ಲ. ತೀರಾ ನನ್ಗಂದಿಲ್ಲ ಅಂದ್ರು ಯಾರಾದ್ರು ಪಕ್ಕದ ಮನೆಯವ್ರಿಗೆ ಅನ್ಬೇಕೆ, ಫ್ರೆಂಡ್ಸ್ ಯಾರಾದ್ರು ಕಲ್ತಾಗ ಪರವಾಗಿಲ್ಲಪ್ಪ ನನ್ನ ಹೆಂಡತಿ ಅಷ್ಟೊಂದು ಜಗಳ ಗಂಟಿ ಅಲ್ಲ, ತೀರಾ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ಲಪ್ಪ ನನ್ನ ಲೈಫ್ ನಾಗ. ಅದು ನನಗ್ ಗೊತ್ತೈತ್ ಬಿಡ. ಇನ್ನೊಬ್ರಿಗೆ ಹೇಳೋ ಕೆಲಸ ಇಲ್ಲ ನಾನು. ಮಂಜ ಅಂತದ್ ಯಾರೇ ಸಿಕ್ಕಿದ್ರು ಕೋಳಿ ಮುಂಜಾ ಮಂಜ ಮತ್ತೆ ಅದ್ ನನಗ್ ಗೊತ್ತಿದ್ರೆ ಸಾಕು. ಇನ್ನೊಬ್ರಿಗೆ ಯಾಕೆ ಹೇಳ್ಬೇಕು ನಾನು? ನನಗ್ ಗೊತ್ತಾಗ ನಿನ್ಗೇನು ನೋಟ್ ಹಾಕ್ತಾರ ಅವ್ರು ಬಂದು? ಅಲ್ಲ, ನಂಗ್ ಅಣ್ಣ ಮನ್ಸ್ನಾಗ ನಾನು ಈ ಸ್ಥಾನದಾಗ ಇದೀನಿ ಅಂತ ನನಗೆ ಗೊತ್ತಾಗೋದು. ಅಯ್ಯೋ ಗೊತ್ತಾಗೋದು, ಅದು ಗೊತ್ತಾಗಲಿ. ಯಾವತ್ತು ಗೊತ್ತಾಗಲ್ಲ. ನಿಜವಾದ ಪ್ರೀತಿ ಮನಸ್ನಾಗೆ ಇರ್ತದ ಅಷ್ಟೇ. ಅದ್ ಕಾರಣ ಇವಾಗ ದೇವ್ರನ್ನ ನೀನ್ ನೋಡಕ್ ಆಗ್ತದ ದೇವ್ರನ್ನ ಹಂಗ ಅಂದ್ಕೋಬೇಕು ಅಷ್ಟೇ. ಪ್ರೀತಿ ಆಸೆ ಎಲ್ಲ ಮನಸ್ನಾಗೆ ಇರ್ತತೆ. ಅದ್ ಕಂಡ್ಕಮಕ್ ಆಗಲ್ಲ ಗಂಡ್ರತಾಗೆ. ಅಂದ್ರೆ ಸುಮ್ಮನೆ ಹೋಗು ಚಿನ್ನ, ಬಾ ಚಿನ್ನ, ಬಾ ಬಂಗಾರಿ, ಹೋಗು ಬಂಗಾರಿ, ಅವೆಲ್ಲ ಅಂತವೆಲ್ಲ ಕೆಲವರು ಅಂತಾರೆ. ಅವ್ರೆಲ್ಲ ತಪ್ಪು ಅಂತ ಹೇಳ್ತಿಲ್ಲ ನಾನು. ಆದ್ರೆ ನಮ್ಗೆ ಹಂಗ ಆಗಲ್ಲ. ಹಂಗ ಅನ್ನಕ್ಕೆ ನಮ್ಗೆ ನಾಚಿಕೆ ಆಗ್ತತೆ. ನಾಚಿಕೆ ಆಗ್ತತೆ. ಮೊದ್ಲಿದ್ದ ಹಳ್ಳಿಯಾಗ ಬೆಳೆದು ಹೋಗು ಚಿನ್ನ, ಬಾ ಬಂಗಾರಿ ಅಂದ್ರೆ ನಮ್ಮ ನೋಡಿ ಎಲ್ಲಾರು ನಕ್ ಬಿಡ್ತಾರೆ. ಇವಂದೇ ಆ ಸ್ಟೈಲ್ ಅಪ್ಪ ಇವಾಗ ಅಂತ. ಅದಕ್ಕೆ ನಾವ್ ಹೆಂಗಿದೀವ ಹಂಗ ಮಾತಾಡ್ತಿದೀವಿ ಅಷ್ಟೇ. ಇನ್ನೊಂದು ಹೊಗಳಬಾರ್ದು ಜಾಸ್ತಿ, ಉಗುಳ್ಬೇಕು. ಯಾಕಂದ್ರೆ ಕೆಲಸ ಚೆನ್ನಾಗಿ ಕಲಿತಾರೆ. ಬ್ಯಾರ್ಯಾರನ್ನಲ್ಲ, ನಿನ್ನ ಅಷ್ಟೇ. ಬ್ಯಾರ್ಯಾರನ್ನ ಉಗಿದ್ರೆ ಆಮೇಲೆ ಸುಮ್ಮನೆ ಬಿಡ್ತಾರೆ. ಬ್ಯಾರ್ಯಾರನ್ನ ಉಗುಳ ಅಧಿಕಾರ ಕೇಳೋ, ಬ್ಯಾರ್ಯಾರನ್ನ ಉಗುಳ ಅಧಿಕಾರ ನಮ್ಗಿರಲ್ಲ. ಇವಾಗ ನಾನು ನಿನ್ನ ಉಗುಳ್ಬೋದು, ನೀನು ನನ್ನ ಉಗುಳ್ಬೋದು ಅಷ್ಟೇ. ಇಲ್ಲ ನಮ್ಮ ಮಕ್ಕಳು ಉಗುಳ್ಬೋದು. ಬ್ಯಾರ್ಯಾರನ್ನ ಯಾಕೆ ಉಗುಳ್ತೀಯ? ನಮ್ಗೇನ್ ಅಧಿಕಾರ ಇರ್ತದೆ ಹೇಳು? ನನ್ನ ಮಾಡಿ ಒಂದು ಹೆಂಗ್ಸಿಂತಾಗಿ ನಿನ್ನ ತಗಲಾಕ್ತೀನಿ ಜಗಳಕ್ಕೆ. ಚೆನ್ನಾಗಿ ಜಗಳ ಮಾಡಿಸ್ಬೇಕು. ನಾನು ಹೋಗಲ್ಲ ಹೆಂಗಸ್ರ ಸುದ್ದಿಗೆ. ನಾನ್ ಕಳಿಸ್ತೀನಲ್ಲ, ನೀನ್ ಹೋಗಲ್ಲ. ಬೇಡ, ನೀನ್ ಕಳಿಸ್ತೀನಿ ಅಂದ್ರೆ ವಿಡಿಯೋ ತೆಗಿತಿದ್ದೀನಿ.
ಮ್ಯಾಟ್ರು ಇಲ್ಲೇ ಗೊತ್ತಾಗ್ತದೆ ಅವ್ರಿಗೆ. ಓ ಪದ್ಮ ಕಳ್ಸಿರೋದು ಮಂಜಣ್ಣ ಬಂದಿಲ್ಲ ಬಿಡು ಅಂತಂತ. BP ರೈಸ್ ಆಗ್ಬೇಕು ಹಂಗೆ ಚೆನ್ನಾಗಿ. ನಾನು ತಪ್ಪು ಅವ್ರ ತಗ ಮಾಡಲ್ಲ, ಮಾಡಿದ್ಮೇಲೆ ಅವ್ರ ಸುದ್ದಿಗೆ ಹೋಗಲ್ಲ ನಾನು. ಅವರೇ ಕೋಪ ಬಿಡ್ಬೇಕು, ಹಂಗೆ ಮಾಡಿಸ್ತೀನಿ ಅವ್ರ ಕೈಲೇನೆ. ಕೋಪ ಮಾಡಿಸ್ಕೊಂಬದು ನಂತಾಗ ಮಾಡ್ಕೊಂಬಲ್ಲ. ಅಸಲು ನಾನು ನೋಡ್ತೀನಿ ಸುಮ್ಮನೆ ಹೋಗ್ತಾರೆ, ಇಂತಾಗ ಯಾಕೆ ಬೇಕಪ್ಪ, ಆಮೇಲೆ ಏನೋ ಅಂದನು ಅಂತಂದು ಅದೇ ಹೋಗ್ತಾರೆ ಅವ್ರು. ಅವ್ರು ಯಾಕೆ ಮಾತಾಡ್ತಾರೆ? ಬಿಡಪ್ಪ, ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ಏನನ್ನ ಬಿಡು, ನಾನು ದೇವ್ರ ನೋಡ್ಕೊಂತಾನೆ ಅಷ್ಟೇ. ನೀನು ಬೇಕಾದ್ರೆ ಉಗುಳ್ಸ್ಕ, ಅಲ್ಲ ಅಲ್ಲ ಎಲ್ಲರ ತಗ. ನಾನ್ಯಾಕೆ ಉಗುಳ್ಸ್ ನಾನು ಜಗಳ ಮಾಡಕ್ ಬಂದ್ರು ಅವ್ರ ತಗ ಚೆನ್ನಾಗಿ ಮಾತಾಡಿ ಕಳಿಸ್ತೀನಿ. ಸಾಮಾನ್ಯ ಜಗಳ ಮಾಡಲ್ಲ ಅಂತ ಬಂದು ಯಾರು. ನಂದು ಹೆಂಗ್ ಗೊತ್ತಾ, ನೀನಿನ್ನ ಒಂದೇ ಸಲ ಏಕ್ದಮ್ ಮಾತಾಡ್ಬಿಡ್ತೀಯ, ನೀನು ಎಲ್ಲರಿಗೂ ಕೆಟ್ಟೋಳಾಗ್ತೀಯ. ನಾನು ಹಂಗೆ ಮಾತಾಡಲ್ಲ, ನಿಧಾನಕ್ಕೆ ಮಾತಾಡ್ತೀನಿ. ಇವಾಗ ಆಗೋಣ ಹೋಗೋಣ ಬಾರೋಣ, ನೀನಾದ್ರೆ ಇಲ್ಲ ಅಂದ್ಬಿಡ್ತೀಯ. ನಾನು ಅಣ್ಣ ಇಲ್ಲ ಅಣ್ಣ ಮುಂದೆ ಎಲ್ಲೆಲ್ಲ ಇರ್ಬೇಕು ನೋಡೋಣ, ಅವ್ರಿಗೆ ಸಮಾಧಾನ ಹೇಳ್ಬಿಡ್ತೀನಿ. ಅವ್ರು ಸುಮ್ಮನೆ ಆಗ್ತಾರೆ. ನಾನು ಇರೋದು ಹೇಳ್ಬಿಡ್ತೀನಿ ನೋಡ್ರಿ. ನನ್ನ ಹತ್ರ ದುರಂಕಾರ ತೋರ್ಸಕ್ ಬಂದ್ರೆ, ದುಡ್ಡಿಂದ ಏನಾದ್ರು ತೋರ್ಸಕ್ ಬಂದ್ರೆ, ಬೆಲೆ ಕೊಡ್ದಂಗೆ ಮಾತಾಡಿದ್ರೆ ನನ್ನ ಬಗ್ಗೆ, ನಾನು ಯಾವ ರೀತಿ ಬೆಲೆ ಕೊಟ್ಟು ಮಾತಾಡ್ತೀನೋ ಆ ಕಡೆ ಪರ್ಸನ್ ಅದೇ ರೀತಿ ಮಾತಾಡಿದ್ರೆ ಚೆನ್ನಾಗಿರ್ತೀನಿ. ದುಡ್ಡಿನ ದುರಂಕಾರ, ದೌಲತ್ತು ನನ್ನ ಹತ್ರ ಐತೆ, ಇವಳ್ದೇನೋ ಇವಳು ನನ್ನ ಸಮಾನೆ ಅಂತ ಮಾತಾಡ್ಕೊಂಡು ಯಾರು ಬರ್ತಾರೋ ಅಂಥವ್ರನ್ನ ನಾನು ನಿಜವಾಗ್ಲೂ ನಾನು ಚಪ್ಪಲಿ ಬಿಡೋ ಜಾಗದಲ್ಲಿ ಸಮೇತ ಬಿಡಲ್ಲ. ಅಂಥವ್ರನ್ನ ದೂರನೇ ಇಟ್ಟಿರ್ತೀನಿ. ಯಾಕಂದ್ರೆ ನನಗೆ ನನ್ನ ಮನಸ್ಥಿತಿ ಹೆಂಗಿರುತ್ತೋ, ನಮ್ಮ ಮನೆತನ ಹೆಂಗಿರುತ್ತೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡು ಬರೋರೆ ನನ್ಗೆ ಇಷ್ಟ ಆಗೋದು. ಹಂಗಂತ ನನ್ಗೆ ಇಷ್ಟ ಆಗ್ಲಿಲ್ಲ, ನಾನು ಪಟ್ಟಂತ ಮಾತಾಡೋದೆ. ಮಾತಾಡ್ಬೇಡ, ಅವ್ರು ಮಾತಾಡ್ತಾರ, ನಾವು ಮಾತಾಡಿದ್ರ ನನ್ನ ಶತ್ರುಗಳನ್ನ ನನ್ನ ಕೇಳಿ ಬಯಸೋರ್ನ ನಾನು ಅಷ್ಟು ಅವ್ರನ್ನ ಪ್ರೀತಿಸೋಷ್ಟು ಒಳ್ಳೆ ಗುಣ ನನ್ನ ಹತ್ರ ಇಲ್ಲ. ಪ್ರೀತಿಸ್ಬೇಡ, ಸುಮ್ಮನೆ ಆಗೋ. ಇವಾಗ ಎಮ್ ದೌಲತ್ ಮಾತಾಡ್ತಾರೆ, ಎಮ್ ದೌಲತ್ ಮಾತಾಡ್ತಾರೆ ಅಂತೆಲ್ಲ ನೀನ್ ಮಾತಾಡೋದೆ ಆಯ್ತು. ಇದೆಲ್ಲ ನಾನು ಎಡಿಟ್ ಮಾಡಾಕ್ತೀನಿ. ನಾನು ನೋಡಪ್ಪ, ನನಗೆ ಕೆಟ್ಟದ್ ಬಯಸೋರ್ಗೆಲ್ಲ ನಾನು ಒಳ್ಳೇದ್ ಬಯಸೋಷ್ಟು ಒಳ್ಳೇಡಲ್ಲ. ನನ್ಗೆ ಡಬಲ್ ಅಂದಿರ್ತಾರೆ ಇಂತ ಮಾತಾಡು. ಆದ್ರೆ ಜಾಗ ಅಂದಲ್ಲ ಅಂತವ್ ಬೇಡ, ಡಿಲೀಟ್ ಮಾಡೋದು. ಪಾಪ, ಯಾಕಂದ್ರೆ ಅವ್ರು ನನ್ನ ಡಬಲ್ ಮಾತಾಡಿರ್ತಾರ, ಅಂತವ್ರಿಗೆ ಏನ್ ಬೆಲೆ ಕೊಡೋದು? ನನಗ್ ಬೆಲೆ ಕೊಡೋರ್ಗೆ ನಾನು 2ರಷ್ಟು ಕೊಡ್ತೀನಿ, ನನಗ್ ಕೊಡಿದ್ದವ್ರಿಗೆ ನಾನು 3ರಷ್ಟು ಕೊಡಲ್ಲ. ತಗೊಳಮ್ಮ, ಸಾರ ಆಯ್ತಿಲ್ಲ ನೋಡು ಫಸ್ಟ್, ಆಮೇಲೆ ಏನೇನು ಮಾಡ್ಕ ನೀನು. ನಂಗೆ ಹೊಟ್ಟೆ ಇಷ್ಟ ಆಯ್ತು ಇಲ್ಲಿ ಬೆಳಗ್ಗೆ ಕೆಲಸ ಮಾಡಿ. ನಾನು ಮಾಡಿದೀನಿ. ಬಿಸಿಲು ಅಂದ್ರೆ ಬಿಸಿಲು ಬೋಲು. ಇವತ್ತು ಮುದ್ದೆ ಹೆಸರಿಟ್ಟಿದೀನಿ. ಈ ಕಡೆ ಪಪ್ಪ ಆಯ್ತು, ಇನ್ನು ಮುದ್ದೆ ತೊಳಸಿದ್ರೆ ಮುಗ್ದೋಯ್ತೀನಿ. ಒಗ್ಗರಣೆ ಕೊಟ್ಟು ಸಾರಿಗೆ ಮುಗಿದೋಯ್ತು ಅಂತ 9:30 ಆಗೈತೆ. ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ. ಥ್ಯಾಂಕ್ ಯು.